ತಿನ್ನಪ್ಪ ಇವಾಗ ತಿನ್ಬಿಡ್ತೀನಿ ಎಲ್ಲರಿಗೂ ನಮಸ್ತೆ. ಈ ಸಂಜೆ ವಾತಾವರಣದಲ್ಲಿ ಬಿಸಿ ಬಿಸಿ ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಈ ನೇಚರಲ್ಲಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, 2 MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದಿದ್ದೀವಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಲು ಕಾಯಿಸ್ಕೊಂಡಿದ್ದೀವಿ. ಸ್ವಲ್ಪ ತಣ್ಣಗಾಗೈತೆ. ಇವಾಗ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಜಾಸ್ತಿ ಹಾಕ್ಬೇಡ್ರಿ, ಸ್ವಲ್ಪ ಹಾಕ್ಕೊಳ್ರಿ. ಸ್ವಲ್ಪ ಆ್ಯಡ್ ಮಾಡೋಣ. ಹಾಲು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಮಾಡೋ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಏನಣ್ಣ ಮಾಡೋಣ, ಸಿರಿಗೆ ಮಾಡ್ತಾ ಇದೀಗ. ಏನಪ್ಪ, ಈವ್ನಿಂಗ್ಗೆ ಗುಲಾಬ್ ಜಾಮೂನು ಸಖತ್ತಾಗಿರುತ್ತೆ ಅಂತ ಮಧು ಹೇಳಿದ್ನು, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ವೆರಿ ಗುಡ್ ಅಪ್ಪ. ಫ್ರೆಂಡ್ಸ್, ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀವಿ. ಹಿಂಗೆ ನೋಡು, ಬೆರಳಿಗೆ ಅಂಟ್ಕೊಂಡಿರೋ ಮಿಕ್ಸ್ ಮಾಡ್ಕೊಬೇಕು. ಬೇಗ ಬೇಗ ಮಾಡ್ಗುರು. ಎಷ್ಟೊತ್ತು ಕಲ್ಸಿಯ ಗುರು ನೀನು. ಜಾಮೂನ್ ತಿಂದು ಎಷ್ಟು ದಿನ ಆಯ್ತು ಗುರು. ಇರ್ತಮ್ಮ, ಮಾಡ್ತೀನಿ. ಎಷ್ಟು ಬೇಕು ಅಷ್ಟು ಬೇಗ ಬೇಗ ಮಾಡು. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಪಾತ್ರೆ ಇಕ್ಕೋಣ. ಫಸ್ಟು ನೀರು ಹಾಕ್ಕೊಳ್ಳೋಣ. ಫಸ್ಟು ವಾಟ್ರ್ ಹಾಕಿದ್ಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕ್ಕೋಬೇಕು. ಎಲ್ಲ ಹಾಕಿದ್ದೀವಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಪಾಕ ಆಗೈತೆ. ಏಲಕ್ಕಿನ ತೆಗೆದು ಸೈಡ್ಗೆ ಹಾಕ್ಬಿಡೋಣ. ಫ್ರೆಂಡ್ಸ್, ಹಿಂಗೆ ಮುಟ್ಕೊಂಡ್ರೆ ಮೆತ್ಕೊಳ್ಳೋ ಥರ ಇರಬೇಕು. ಆವಾಗ ಪಾಕ ಆಗಿರುತ್ತೆ. ಸೈಡ್ಗೆ ಇಳಿಸ್ಕೋಬೋದು. ಫ್ರೆಂಡ್ಸ್, ಈಗೆಲ್ಲ ಪಾಕ ಆಗೈತೆ. ಸೈಡ್ಗೆ ಇಕ್ಕೊಬಿಡೋದು ಅಷ್ಟೇ. ಫ್ರೆಂಡ್ಸ್, ಸೈಡ್ಗೆ ಒಂದು 1/2 hour ಆಗಿದೆ. ಇವಾಗ ರೌಂಡಾಗೆ ಚಿಕ್ಕದಾಗೆ ಉಂಡೆ ಮಾಡ್ಕೊಳ್ಳೋಣ. ಕ್ಲೀನಾಗೆ ಜಾಸ್ತಿ ಪ್ರೆಸ್ ಮಾಡ್ದಿರಾ ಉಂಡೆಯಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಬರಬೇಕು. ಫ್ರೆಂಡ್ಸ್, ನೀವು ಈ ಥರ ಔಟ್ಸೈಡ್ ಬಂದು ಈ ನೇಚರಾಗೆ ಎಂಜಾಯ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅದು ಒಂದು ಮೆಮೊರೇಬಲ್ ಆಗಿ ನಿಂತ್ಬಿಡುತ್ತೆ ನಿಮಗೆ. ಈ ಥರ ಮಾಡಿ ತಿನ್ನಿ, ನೀವು ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈ ಸೈಜು ಕ್ಲೀನಾಗಿ ಉಂಡೆ ಮಾಡ್ಕೊಳ್ರಿ. ಸೂಪರಾಗಿರ್ತೈತೆ ಅವಾಗ. ಫ್ರೆಂಡ್ಸ್, ಗುಲಾಬ್ ಜಾಮೂನ್ ಉಂಡೆಗಳೆಲ್ಲ ರೆಡಿ ಮಾಡಿದ್ದೀವಿ. ಇನ್ನು ಬಾಣಲಿ ಇಕ್ಕೊಂಡು ಆಯಿಲ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಆಯಿಲ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಆಯಿಲ್ 50% ಬಿಸಿ ಆಗೈತೆ. ಇನ್ನು ಗುಲಾಬ್ ಜಾಮೂನ್ ಬಾಲ್ಸು ಒಂದೊಂದೇ ಹಾಕ್ಕೊಳ್ಳೋಣ. ಜಾಮೂನ್ ಹಾಕಿದ ತಕ್ಷಣನೇ ಅಲ್ಲಾಡಿಸ್ಬೇಡ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ಅವೇ ಮ್ಯಾಲಕ್ಕೆ ಬರ್ತಾವೆ. ಅವಾಗ ಅಲ್ಲಾಡಿಸ್ಕೊಂಡು ಕ್ಲೀನಾಗಿ ಸೈಡ್ಗೆ ಎತ್ತಾಕೊಂಡ್ಬಿಡೋಣ. ಬಾಲ್ಸ್ ಎಲ್ಲ ಮ್ಯಾಲಕ್ಕೆ ಬಂದವಾಗ ಕ್ಲೀನಾಗಿ ಈ ಥರ ಅಂದ್ಕೊಳ್ರಿ. ಗೋಲ್ಡನ್ ಕಲರ್ ಬಂದ ಮೇಲಕ್ಕೆ ಎತ್ತಾಕೋಣ ಸೈಡ್ಗೆ. ಫ್ರೆಂಡ್ಸ್, ಗೋಲ್ಡ್ ಕಲರ್ ಬಂದವೆ. ಈಗ ತಗೊಂಡ್ಬಿಟ್ಟು ಪಾಕದಲ್ಲಿ ಹಾಕ್ಕೊಳ್ಳೋಣ. ಎತ್ಕೊಂಡಿದ್ದೀವಿ. ಈಗ ಪಾಕ ಹಾಕ್ಕೊಳ್ಳೋಣ ಡೈರೆಕ್ಟ್. ಏನು ಗುರು, ಆಗೈತಾ? ನೋಡಪ್ಪ, ಹಾಕಿದ್ದೀನಿ ಪಾಕದಲ್ಲಿ. ನನ್ನ ಕೈಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಗುರು. ನಾನು ಫಸ್ಟ್ ಟೇಸ್ಟ್ ಮಾಡಿಬಿಡ್ತೀನಿ. ಮಾಡು ನೋಡು, ಒಂದು ಟೇಸ್ಟ್ ಮಾಡಿ ನೋಡು. ಎಮ್ಮೆ ಗುರು, ಸೂಪರಾಗಿ ಮಾಡಿದ್ಯಾ. ಸೂಪರ್ ಆಗಿದೆ ಸ್ವೀಟು. ಎಮ್ಮೆ ಅಲ್ಲಪ್ಪ, ಅದು ಎಮ್ಮೆ. ಎಮ್ಮೆ ಆಗೈತೆ ಗುರು. ಸಕ್ಕದಾಗಿ ಮಾಡಿದ್ವಿ ಬಿಡು ಗುರು. ಫ್ರೆಂಡ್ಸ್, ಎಲ್ಲ ಇದೇ ಥರನೇ ಮಾಡ್ಕೊಂಬಿಡ್ರಿ.
ಗುಲಾಬ್ ಜಾಮೂನ್ ಬಾಲುಗಳು ಲಾಸ್ಟ್ ರೌಂಡ್ ಹಾಕ್ತಾ ಇದ್ದೀವಿ. ಇನ್ನೆಲ್ಲ ಮುಗೀತು, ಹಾಕ್ಬಿಟ್ಟಿದ್ದೀವಿ. ಫ್ರೆಂಡ್ಸ್, ಸಕ್ಕರೆ ಪಾಕದಲ್ಲಿ ಗುಲಾಬ್ ಜಾಮೂನ್ ಹಾಕಿದ್ದೀವಿ. 1/2 ಅವರ್ ಬಿಟ್ಟು ಇನ್ನು ಬ್ಯಾಟಿಂಗ್ ಆಡೋಣ. ಏನು ಚೇತನ್, 1/2 ಅವರ್ ಇರ್ಬೇಕೆ? ಇವಾಗ ತಿನ್ಬಿಡ್ತೀನಿ. 1/2 ಅವರ್ ಅಂತ, ಇನ್ನು 1/2 ಅವರ್ ಬ್ಯಾಟಿಂಗ್ ಆಡ್ಬಿಡ ಅನ್ನಿಸ್ತಾ ಇದ್ದೆ. ರೆಡಿ ಮಾಡ್ಕೊತಾ ಇದ್ದೀವಿ ಎಲೆದಲ್ಲೇ ಕಪ್ಸ್ ಹಾಕೊಂಡು ನಿಂತೀನಿ. ತಿನ್ನಪ್ಪ ಇವಾಗ. ಫ್ರೆಂಡ್ಸ್, ಈಗ ಜಾಮೂನು ಟೇಸ್ಟ್ ಮಾಡಿ ನೋಡೋಣ. ಅಬ್ಬಾ ಸೂಪರ್ ಅಪ್ಪ, ಟೇಸ್ಟು ನೆಕ್ಸ್ಟ್ ಲೆವೆಲು. ತಗೋಗೋರು, ಇನ್ನೊಂದು ಹಾಕ್ತೀನಿ, ತಿನ್ಗೋರು. ಹಾಕಪ್ಪ. ಸೂಪರಾಗಿ ಆಯ್ತಪ್ಪ. ಈವ್ನಿಂಗಲ್ಲಿ ತಿಂತಾ ಇದ್ರೆ ಮಾತ್ರ ಜಾಮೂನು ನೆಕ್ಸ್ಟ್ ಲೆವೆಲ್. ಗುರು ತಿಂತಾ ಇದ್ರೆ ನಿಜವಾಗ್ಲೂ ಸೈಕಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಈವ್ನಿಂಗ್ ಟೈಮಲ್ಲಿ, ಸನ್ಸೆಟ್ ಟೈಮಲ್ಲಿ ಪುಣ್ಯ ಮಾಡಿರ್ಬೇಕು ಹಿಂಗೆಲ್ಲ ತಿನ್ಬೇಕಂದ್ರೆ. ಸೂಪರಪ್ಪ. ಹಂಗೈತಪ್ಪ ಚೇತನ, ಸಾಯಂಕಾಲ ಸೂಪರ್. ಹೆಂಗೈ ಟೇಸ್ಟ್? ಸೂಪರ್ ಅಪ್ಪ. ಸೂಪರ್ ಅಪ್ಪ. ಆರಾಮನ್ ಬರ್ತಾರೆ. ತಗೋರು, ಟೇಸ್ಟ್ ಮಾಡ್ಗುರು. ಅವಾಗಿಂದ ನೋಡಿ ಜಲ ಸುರಿಸ್ತಿಯಲ್ಲ ಗುರು. ಟೇಸ್ಟ್ ಮಾಡ್ಗುರು, ಹೆಂಗ್ ಮಾಡಿದೀವಿ ಅಂತ ನೋಡ್ಗುರು. ಫ್ರೆಂಡ್ಸ್, ಗುಲಾಬ್ ಜಾಮೂನು ಇವಾಗ ಟೇಸ್ಟ್ ನೋಡೋಣ. ಆಗ್ಲಿಕ್ಕೆ ನಮ್ಮ ಬಾಯ್ಸ್ ಹೆಂಗೆ ಮಾಡೋರು. ನಾನು ಏನೋ ಅಂದ್ಕೊಂಡೆ, ಇವ್ರು ಹೆಂಗೆ ಮಾಡ್ತಾರೋ ಅಂತ ಗೊತ್ತಿರಲಿಲ್ಲ. ಆದರೆ ಇಂಥ ಟೇಸ್ಟ್ ಮಾತ್ರ ಈ ನೇಚರಲ್ಲಿ ಸರಿಗೈತೆ ಬಿಡು. ಬಾ ಅಮೃತ. ಬಾಯಿ ಇಕ್ಕೊಂಡಿದ ತಕ್ಷಣನೇ ಹೊರಟೋಗುತ್ತೆ, ಕರ್ಗೋಗುತ್ತಪ್ಪ. ಸೇಮ್ ಅದ್ಭುತ, ಸಕ್ಕತ್ತಾಗೈತಪ್ಪ. ಹೋಗು ಪೈಸಾ ಸರಿಗೆ ಮಾಡಿದ್ರಪ್ಪ. ಹೆಂಗೇನವ ಹಂಗೆ ಸರಿಗೈತೆ ಬಿಡಪ್ಪ. ಗುಲಾಬ್ ಜಾಮೂನ್ ಮಾತ್ರ ಸರಿಗೈತೆ. ಏನಪ್ಪ, ಬಾಯಿಗೆ ಇಕ್ಕೊಂಡಿದ ತಕ್ಷಣ ಕರ್ಗೋಗ್ತೈತೆ. ಸೂಪರ್ ಆಗೈತೆ. ಸೇಮ್ ಅಮೃತ ಇದ್ದಂಗಿತ್ತಪ್ಪ. ಬೇರೆ ಲೆವೆಲ್ ಟೇಸ್ಟ್.